ಬೀದಿ ನಾಯಿಗಳ ಹಾವಳಿಗೆ ಕಡಿವಾಣ ಆಗಬೇಕು. ಯಾಕಂದರೆ ಇವತ್ತು ಹಿಂಡಾಗಿ ಓಡಾಡ್ತಾ ಇರ್ತವೆ. ಗಾಳಿ ಕಾಲ ಬಂದೈತಂದರೆ ಆ ನಾಯಿಗಳ ನಿಯಂತ್ರಣ ಇಲ್ತಾ ಇಲ್ಲ. ಮನೆಯಿಂದ ಮಕ್ಕಳು ಒಂದು ಬ್ರೆಡ್ಡನ್ನು ತೊಗೊಂಬಂದ್ರೆ ಸಾಕು, ಆ ಮಗುವನ್ನು ಕಚ್ಚುವಂಥ ಮಟ್ಟಕ್ಕೆ ಇನ್ನು ಅಂದರೆ ಹಿರಿಯರು 60 ವರ್ಷ ಆದವರು ಸಹ ಈ ಬೀದಿಗಳಲ್ಲಿ ಓಡಾಡ್ತಾಯಿಲ್ಲ. ಅದು ಹೆಣ್ಣುಮಕ್ಕಳು ಸಹ ಏನಾರ ಕೈಯಲ್ಲಿ ಬ್ಯಾಗ್ ಹಿಡ್ಕೊಂಡು ಹೋದರೆ ಅವು ಅಟ್ಟಾಡಿಸ್ಕೊಂಡೋಗಿ ಅದನ್ನು ಕಿತ್ಕೊಂಡು ಅವ್ರ ಮೇಲೆ ದಾಳಿ ಮಾಡೋಂಥ ಪ್ರಕರಣಗಳು ದಿನೇ ಹೆಚ್ಚಾಗ್ತಾ ಇದೆ. ಇದಕ್ಕೆ ಕಾರಣ ಏನಂತ ಹೇಳಿದ್ರೆ, ಇವತ್ತು ಕೋಳಿ ತ್ಯಾಜ್ಯ ಇರ್ಬೋದು, ಮತ್ತಿತರ ಮಟ್ಟದ ಯಾವುದೇ ತ್ಯಾಜ್ಯ ಇರ್ಬೋದು, ಅದು ಸಮರ್ಪಕವಾಗಿ ಇಲ್ಲಂದ್ರೆ ಅಲ್ಲಿ ಸುರಿತಾ ಇದ್ದಾರೆ. ಅದನ್ನು ಆಹಾರಕ್ಕಾಗಿ ಹುಡ್ಕೊಂಡು ಹೋಗೋಂಥ ಈ ಬೀದಿ ನಾಯಿಗಳು ಅಲ್ಲಿ ಬರುವಂಥ ಮಕ್ಕಳು ಮತ್ತು ಹಿರಿಯರು ಮಹಿಳೆಯರ ಮೇಲೆ ಏನು ದಾಳಿ ಮಾಡ್ತದೆ, ಅದರಲ್ಲಿ ನಿಯಂತ್ರಣಕ್ಕೆ ಒಂದು ತಂಡನ ರಚನೆ ಮಾಡಿ ಅಂತೇಳಿ ನಾವು ಮಾನ್ಯ ಮುಖ್ಯಾಧಿಕಾರಿಗಳಿಗೆ ಇವರಿಗೆ ಪುರಸಭೆ ಅಧಿಕಾರಿಗಳಿಗೆ ಮನವಿ ಕೊಟ್ಟಾಗ ಇಲ್ಲ DC ಅವರು ಸಹ ಇದ್ರ ಬಗ್ಗೆ ಗಂಭೀರವಾಗಿ ತಗೋಬೇಕಂತ ಹೇಳಿದರೆ, ನಮ್ಮ ಒಂದು ನಗರದ ಪುರಸಭೆಯಲ್ಲೂ 15 ಲಕ್ಷ ರೂಪಾಯಿ ಹಣ ಇದೆ. ಅದನ್ನು ನಾಯಿಗಳ ಒಂದು ಹಿಡಿಯೋದಕ್ಕೆ ಉಪಯೋಗಿಸ್ತೀವಿ. ಜನಸಾಮಾನ್ಯರಿಗೆ ನಾಯಿಗಳಿಂದ ರಕ್ಷಣೆ ಕೊಡ್ತೀವಿ ಅಂತೇಳಿ ಭರವಸೆ ಕೊಡ್ತಾರೆ. ಅವರ ಭರವಸೆ ಮೇರೆಗೆ ನಾವು ಮನವಿ ಕೊಟ್ಟು ಬಂದಿದ್ದೀವಿ. ಮನವಿಯನ್ನು ಸ್ಪಂದಿಸ್ತಾ ಅದೇ ಬೀದಿ ನಾಯಿಗಳ ಹಾವಳಿ ಜಾಸ್ತಿ ಆಗಿದೆ. ಆ ಬೀದಿ ನಾಯಿಗಳ ಸಮೇತ ನಾವು ಪುರಸಭೆಗೆ ಮುತ್ತಿ ಹಾಕುವಂಥ ಕಾರ್ಯಕ್ರಮ ಹಮ್ಮಿಕೊಳ್ತೀವಿ ಅಂತೇಳಿ ಈ ಮೂಲಕ ಪುರಸಭೆ ಅಧಿಕಾರಿಗೆ ಎಚ್ಚರಿಕೆ ಜೊತೆಗೆ ಮನವಿಯನ್ನು ಮಾಡ್ತಾ ಇದ್ದಾರೆ.